ಮಾಧ್ಯಮದ ಸ್ನೇಹಿತರಿಗೆ ಪ್ರಥಮವಾಗಿ ನನ್ನ ವಂದನೆಗಳು. ಈ ದಿನ ಅನಿವಾರ್ಯವಾಗಿ ತಮ್ಮಗಳ ಜೊತೆಯಲ್ಲಿ ಕೆಲವು ರಾಜಕೀಯದ ಬೆಳವಣಿಗೆ ಅಲ್ಲ, ಆಡಳಿತದ ಕೆಲವು ಲೋಪಗಳ ವಿಷಯದಲ್ಲಿ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೇನೆ. ನಮ್ಮ ದೆಹಲಿಯ ವರದಿಗಾರ ಪ್ರತಿನಿಧಿಗಳು ನೀವು ಉತ್ತರ ಇಂಡಿಯಾದಲ್ಲಿ ನಡೀತಾ ಇರತಕ್ಕಂಥ ಪ್ರವಾಹದ ಪರಿಸ್ಥಿತಿಗಳನ್ನು ನೀವುಗಳ ಕೆಲವು ಭಾಗಕ್ಕೆ ಹೋಗಿ ಖುದ್ದು ವಾಸ್ತವಾಂಶಗಳನ್ನು ದೇಶದ ಜನತೆ ಮುಂದೆ ಇಟ್ಟಿದ್ದೀರಿ. ಈ ವರ್ಷ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದ್ರೆ ಉತ್ತಮವಾದ ರೀತಿಯ ಮಳೆ ಮುಂಗಾರಿನ ಪ್ರಾರಂಭದಲ್ಲೇ ಪ್ರಾರಂಭ ಆಯಿತು. ಅದು ಸ್ವಲ್ಪ ಅರ್ಲಿನೂ ಆಯಿತು. ಮಳೆಯ ಒಂದು ಅನುಕೂಲಗಳು, ಹಲವಾರು ಜಲಾಶಯಗಳು ಈ ಬಾರಿ ನಿರೀಕ್ಷೆಗೂ ಮೀರಿ ತುಂಬಿದಂಥದ್ದೇನಿದೆ. ಅದು ಬಹಳ ಅರ್ಲಿಯಾಗಿ ಜಲಾಶಯಗಳು ತುಂಬಿತು. ಎಲ್ಲರೂ ಸಂತೋಷದಲ್ಲಿದ್ದರು. ರೈತರು ಬಹಳ ಆನಂದದಲ್ಲಿ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಂಥದ್ದೇನಿದೆ. ನಮ್ಮ ಕೃಷಿಕರಲ್ಲಿ ಈ ಬಾರಿ ಉತ್ತಮವಂತ ಮಳೆಯಾಗಿದೆ. ಎಲ್ಲ ರೀತಿಯಲ್ಲಿ ಬೆಳೆಯನ್ನು ನಾವು ಬೆಳೆಯಲಿಕ್ಕೆ ಅನುಕೂಲಗಳಿದೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ಮಟ್ಟದ ನಿರೀಕ್ಷೆಯಿಂದ ಕೃಷಿ ಚಟುವಟಿಕೆಗಳನ್ನೇನು ಪ್ರಾರಂಭ ಮಾಡಿದ್ರು. ನಂತರದ ದಿನಗಳಲ್ಲಿ ರಾಜ್ಯದ ಹಲವಾರು ವಿವಿಧ ಪ್ರದೇಶಗಳಲ್ಲಿ ಭಾರಿ ಅನಾಹುತಗಳಾಗ್ತಕ್ಕಂಥ ರೀತಿಯ ಮಳೆಯೇ ಪ್ರಾರಂಭ ಆಯಿತು. ಪ್ರಥಮ ಹಂತದಲ್ಲಿ ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆ ಇರಬಹುದು. ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಅನಾಹುತಗಳು ಪ್ರಾರಂಭ ಆಯಿತು. ನಂತರ ನಮ್ಮ ಬಹುಶಃ ಗಣೇಶನ ಹಬ್ಬದ ಆಸ್ಪಾಸ್ನಲ್ಲಿ ಹೈದರಾಬಾದ್, ಕರ್ನಾಟಕ, ಅಲ್ಲಿ ನಿರೀಕ್ಷೆಗೂ ಮೀರಿ ಅದು ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಹೀಗೆ ಅದರ ಜೊತೆಯಲ್ಲಿ ಮುಂಬೈ ಕರ್ನಾಟಕದ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಈ ಎಲ್ಲ ಭಾಗದಲ್ಲಿ ಇವತ್ತು ನೋಡ್ತಾ ಇದ್ದೀರಿ ಪ್ರಾರಂಭ ಆದಂಥದ್ದು ಒಂದು 15-20 ದಿವಸಗಳಿಂದ. ಈಗಲೂ ಸಹ ಹಲವಾರು ಹಳ್ಳಿಗಳು ಜಲಾವೃತವಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನೀಗಾಗಲೇ ಆ 6 ಜಿಲ್ಲೆಗಳ ಅಧಿಕಾರಿಗಳೇನಿದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು, ಬಳ್ಳಾರಿ ಬಿಟ್ಟು, ನಂತರ ಬಿಜಾಪುರ, ಬಾಗಲಕೋಟೆ, ಈ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಯಾವೊಂದು ಪರಿಸ್ಥಿತಿಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ಪಡೀಲಿಕ್ಕೆ ನಾನೇ ಖುದ್ದು ದೂರವಾಣಿ ಕರೆ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಪಡೆದಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಈಗಾಗಲೇ ಅವರ ಲೆಕ್ಕಾಚಾರವೇ ಪ್ರತಿಯೊಂದು ಜಿಲ್ಲೆನಲ್ಲಿ 1,00,000 ಹೆಕ್ಟೇರ್ಗಿಂತ ಜಾಸ್ತಿ, 1.5 ಲಕ್ಷ, 1 ಲಕ್ಷ, 1.25 ಲಕ್ಷ, ಈ ಆಗಲೇ ಬೆಳೆ ಸರ್ವನಾಶ ಆಗಿದೆ. ಭತ್ತ ಕೆಲವು ಭಾಗದಲ್ಲಿ, ಹತ್ತಿ ವಿಶೇಷವಾಗಿ, ಮತ್ತು ತೊಗರಿ ಇರಬಹುದು. ಈ ಹಲವಾರು ಬೆಳೆಗಳು ಸಂಪೂರ್ಣ ನಾಶ ಆಗಿರತಕ್ಕಂಥದ್ದೇನಿದೆ, ರೈತ ಚೇತರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಒಂದು ಕಡೆ. ಆ ಮಟ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಹಲವಾರು ರೈತ ಕುಟುಂಬಗಳು ಕಲ್ಯಾಣ ಕರ್ನಾಟಕದಲ್ಲಿ ನೋವಿನಲ್ಲಿದ್ದಾರೆ.
ಇನ್ನು ಮನೆಗಳು ಜಲಾವೃತವಾಗಿ ಮನೆಗಳ ಮೇಲೆ ಆಗಿರತಕ್ಕಂಥ ಹಾನಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 12 ಗೋಶಾಲೆಗಳಿತ್ತು. ಈ 12 ಗೋಶಾಲೆಗಳು ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥದ್ದು. ನಮ್ಮ ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ, ಅದು ಯಾವುದೇ ನಮ್ಮ ಟಿವಿ ಚಾನೆಲ್ಗಳಿದ್ದೀರಿ, ಕನಿಷ್ಠ ಪ್ರತಿದಿನ ಒಂದು 2-3 ಎಪಿಸೋಡ್ ಆದರೂ ಈ ಮಳೆಯ ಅನಾಹುತಗಳಿಂದ, ಜೊತೆಯಲ್ಲಿ ಮಹಾರಾಷ್ಟ್ರದ ಅಲ್ಲಿಯ ಒಂದು ದೊಡ್ಡ ಮಟ್ಟದ ಮಳೆಯಿಂದ ಏನು ಒಂದು 4-4.5 ಲಕ್ಷ ಕ್ಯೂಸೆಕ್ಸ್ ನೀರು ಇವತ್ತು ಭೀಮಾ ನದಿಯಿಂದ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಲಬುರಗಿಲಿ ನಾವು ಯಾವತ್ತೂ ಇಂಥ ಒಂದು ಪರಿಸ್ಥಿತಿ ನೋಡಿರಲಿಲ್ಲ. ನಾವು ಮಳೆ ಅನಾಹುತ ಬೀದರ್ನಲ್ಲೂ ಇವತ್ತು ಕಳೆದ 2 ದಿವಸದಿಂದ ದೊಡ್ಡ ಮಟ್ಟದ ಅನಾಹುತಗಳಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರು ನಾನು ಮೊನ್ನೆ ಬಹುಶಃ ನಿಮ್ಮ ಮುಖಾಂತರವೇ ಒಂದು ಟ್ವೀಟ್ ಮಾಡಿದ್ದೆ, ಈಗ ಒಂದು 3 ದಿವಸದಿಂದ. ಅದಾದ ನಂತರ ಸರ್ಕಾರ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು DC-ಗಳ ಒಂದು ವರ್ಚುವಲ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನೂ ಮಾಧ್ಯಮದಲ್ಲಿ ಗಮನಿಸ್ತೇನೆ. ಅದ್ರ ಜೊತೆಗೆ ಒಂದು 2 ಜನ ಮಂತ್ರಿಗಳು ಅಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಹೋಗಿದ್ದಾರೋ ಇಲ್ಲ ಪ್ರಾಮಾಣಿಕವಾಗಿ ಹೋಗಿದ್ದಾರೋ ನಾನು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ, ಈಗ ರಾಜಕೀಯ ಬೆರೆಸಲ್ಲ. ಇಲ್ಲಿ ಇಷ್ಟು ದಿನಗಳಿಂದ ಮಳೆ ಆಗಿದೆ, ಇಷ್ಟು ದಿನಗಳಿಂದ ಜನ ನೊಂದಿದ್ದಾರೆ. 36 ಜನ ಮಂತ್ರಿಗಳಿದ್ದು ಎಷ್ಟು ಜನ ಎಲ್ಲೆಲ್ಲಿ ಭೇಟಿ ಕೊಟ್ಟರು ಮಂತ್ರಿಗಳು? ಮುಖ್ಯಮಂತ್ರಿಗಳು DC-ಗಳಿಗೆ ಗರಂ ಆಗಿ ಮಾತಾಡಿ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಿ ಬೆಂಗಳೂರಿಂದ ಕೂತ್ಕೊಂಡು ಹೇಳಿದ ತಕ್ಷಣ ಈಗಿನ ಒಂದು ಆಡಳಿತ ವ್ಯವಸ್ಥೆನಲ್ಲಿ ಎಷ್ಟರ ಮಟ್ಟಿಗೆ ಈ ಅಧಿಕಾರಿಗಳು ಕೆಲಸ ಮಾಡಬಹುದು? ಕೆಲವು DC-ಗಳು ಒಳ್ಳೆಯವರಿರ್ಬೋದು, ಕೆಲಸ ಮಾಡತಕ್ಕಂಥ ಒಂದು ಗುಣ ಇಟ್ಕೊಂಡಿರ್ಬೋದು. ಆ DC-ಗೂ ಕೋಆಪರೇಷನ್ ಕೊಡ್ತಕ್ಕಂಥ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಿದ್ದೀರಾ ಇಲ್ಲಿ ರಾಜ್ಯದಲ್ಲಿ? ಇದು ನನ್ನ ಪ್ರಶ್ನೆ. ಈ ಒಂದು ಉದಾಹರಣೆ, ಈಗ ಚಿಕ್ಕಮಗಳೂರು ಭಾಗದಲ್ಲಿ ಎಷ್ಟು ತಿಂಗಳಾಯ್ತು ಮಳೆ ಆಗಿ? ಅಡಕೆ ನಾಶ ಆಯಿತು, ಭತ್ತ ಬೆಳೆಯಲೇ ಇಲ್ಲ, ಹಲವಾರು ಬೆಳೆಗಳು ನಾಶ ಆಯ್ತು, ಅಲ್ಲೂ ಮನೆಗಳು ಕುಸಿದೋದವು. ಯಾರಿಗಾದರೂ ಒಬ್ಬರಿಗೆ, ಅದು ಪ್ರಾಣ ಹೋದಂಥ ಒಂದು ವ್ಯಕ್ತಿಗಳಿಗೆ ಪರಿಹಾರ ಕೊಟ್ಟಿದ್ದು ಬಿಟ್ಟರೆ ಯಾವುದಾದ್ರೂ ಒಂದು ಬಡ ಕುಟುಂಬಗಳಿಗೆ ಅಲ್ಲಿ ಮೂಡಿಗೆರೆ ಅನ್ನೋ ನಮ್ಮ ಚಿಕ್ಕಮಗಳೂರಿನ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅವರ ನೆರವು ಹೋಗಿದ್ದೀರಿ ರೈತರಿಗೆ? ಕಾಫಿ ಬೆಳೆಗಾರರು ಪೆಟ್ಟು ತಿಂದಿದ್ದಾರೆ. ಇದು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇಷ್ಟರೊಳಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುದ್ಧೋಪಾದಿಯಲ್ಲಿ ಪರಿಹಾರದ ಕಾರ್ಯಕ್ರಮಗಳು ಆಗಬೇಕಾಗಿತ್ತು. ಆ ಪರಿಸ್ಥಿತಿ ನಾವಿಲ್ಲಿ ನೋಡಲಿಲ್ಲ. ಇನ್ನೂ ಸಹ ಸಮೀಕ್ಷೆಗಳು ಪೂರ್ಣಗೊಂಡಿಲ್ಲ. ನನಗೆ ಕೆಲವು ಜಿಲ್ಲೆನಲ್ಲಿ ರೈತರು ಹೇಳ್ತಾರೆ, ಅಧಿಕಾರಿಗಳು ನಿಮ್ಮ ಹೊಲದಲ್ಲಿ ಎಷ್ಟು ಬೆಳೆ ನಾಶ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ತೊಂದರೆ ಆಗಿದೆ, ನೀವೇ ಒಂದು ಮಾಹಿತಿ ತಂದು ಕೊಟ್ಟುಬಿಡಿ ಅಂತ ಹೇಳ್ತಾರಂತೆ ಕೆಲವು ರೈತರಿಗೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.